ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ KA42 ರೈಡರ್. ನಾನು ನಿಮ್ಮ ಪ್ರವೀಣ್ ಗೌಡ ಮಾತಾಡ್ತಿದ್ದೀನಿ. ಸೊ ಟೈಮ್ ಬಂದು ಇವಾಗ ಆಲ್ರೆಡಿ 4:30 ಆಗಿದೆ. ಸೊ ನಮ್ಮ ಪಯಣ ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟು ಮೀಟಪ್ ಪಾಯಿಂಟ್ಗೆ ಹೋಗೋಣ, ಎಲ್ಲ ಹೇಳ್ತೀನಲ್ಲ, ಬನ್ನಿ. ಗೈಸ್ ನೋಡಿ, ನಮ್ಮ ಬೃಂದಾವನ್ ಕ್ಯಾಪ್ಟನ್ನು ನಮಗೆ 5 ಗಂಟೆಗೆ ಮೀಟಪ್ ಪಾಯಿಂಟ್ ಬರೋಕ್ಕೆ ಹೇಳ್ಬಿಟ್ಟು, ಟೈಮ್ ಬಂದು 5:15 ಆಗಿದ್ದು. ಇನ್ನೂ ಶೂ ಹಾಕತಾನೆ, ಇನ್ನೂ ರೆಡಿ ಆಯ್ತಾನೆ ಅವರೇ ನಮ್ಮ ಕ್ಯಾಪ್ಟನ್ನು. ಸುಮ್ಮನೆ ಹೋಗ್ಬಿಟ್ಟು ಕೊಯ್ದು ಬಿಡ್ತೀನಿಲ್ಲ ಅಂದರೆ ಇಂಥವ್ರಿಗೆ ಏನು ಹೇಳ್ಬೇಕು ಹೇಳಿ. ನಮ್ಮನ್ನ 4 ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು ಇವರು 5:15 ರೆಡಿ ಆಗಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಗೈಸ್. ನೋಡಿ, ಇನ್ನೂ ಶೂ ಹಾಕೊಳ್ತಲ್ಲೇ ಅವರೇ. ಇನ್ನೂ ಮೀಟಪ್ ಪಾಯಿಂಟ್ಗೆ ಹೋಗಬೇಕು ಹುಡುಗರನ್ನೆಲ್ಲ ಕರ್ಕೊಂಡು. ಸೊ ನಾನು ನಿಮಗೆ ಶೆಲ್ಫ್ ಪೇಟ್ರೋಲ್ ಬಗ್ಗೆ ಮೀಟಪ್ ಪಾಯಿಂಟಲ್ಲಿ ಸಿಗುತ್ತೀನಿ, ಬನ್ನಿ. ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಸೊ ನಮ್ಮ ಲೈನಪ್ ನೋಡಿ ಗಾಯ್ಸ್ ಹೇಗಿದೆ ಇಲ್ಲ, ಇರುತ್ತೆ ಆಲ್ರೆಡಿ ಟೈಮ್ ಬಂದು ಒಂದು 6 ಗಂಟೆ ಆಗಿದೆ. 5 ಗಂಟೆ ಹೊರಟಿತ್ತು. ಸ್ವಲ್ಪ ಕಿಲೋಮೀಟರ್ದಿಂದ ನೋಡೋಣ, ಒಂದು 6 ಕಾಲಷ್ಟು ಓಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕಾಲಷ್ಟು ಓಡ್ಬನ್ನಿ. ಓಕೆನಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತದೆ ಟೈಮಿಂಗ್ಸು. 5 ಗಂಟೆ ಅಂದರೆ 6 ಗಂಟೆ ಆಗಿದೆ, 1 ಅವರ್. ಓಕೆನಾ, ಎಲ್ಲ ಒಂದೇ ಟೀಮ್ ಈಗ. ಓಕೆನಾ, ಯಾರು ಇನ್ನೊಂದು ಏನಂದರೆ నేను ಹೇಳಿದ್ನಲ್ಲ, ಸೇಮ್ ಹಂಗೆ ಲೈನಪ್ ಇರ್ತದೆ. ಇದು ಸಿಂಗಲ್ ಲೈನು, ಈಗ ತೋರಿಸಿದ್ರೆ ಡಬಲ್ ಲೈನು. ಓಕೆನಾ, ಇದು ಸ್ಟಾಪು, ಇದು ರೈಟ್ ಸೈಡು. ಸೊ ಫೈನಲಿ ನಾಷ್ಟಕ್ಕಂತ ಹಾಕಿದ್ದೀವಿ. ನೋಡ್ಬೋದು ಎಲ್ಲ ರೈಡರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ. ಬೆಳಗಿಂದ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಿದ್ವಿ ಎಲ್ಲರೂ. ಎಲ್ಲ ಬಂದ್ಬಿಟ್ರಿ ಲೈನಿಗೆ. ಸೊ ತಿಂಡಿಗಂತ ಇದು ಮಾಡ್ತಿದ್ವಿ. ನೋಡಿ ಕೋಳಿ ಕಾಲಿದಂಗೆ ಗಾಡಿ ಹೊಡಿಕ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದು. ತಿಂಡಿ ಎಲ್ಲ ಹೇಗಿದೆ? ತಿಂಡಿ ಎಲ್ಲ ಸೂಪರಾ? ಬರ್ತಿರಲ್ಲ ಈಗ ಬನ್ನಿ. ಬ್ರೋ ಹೇಗಿದೆ ತಿಂಡಿ? ಮಾಡ್ತಾ ಇದ್ದೀನಿ. ಹೇಗಿದೆ ಟಿಫನ್? ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸ್ಟಾರ್ಟ್ ಮಾಡಿಲ್ಲ ಬ್ರೋ, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ಟಾರ್ಟ್ ಮಾಡಿಲ್ಲ. ತಿಂಡಿ ಎಲ್ಲ ಹೇಗಿದೆ? ಸೂಪರಾ? ತಿಂಡಿ ಎಲ್ಲ ಹೇಗಿದೆ? ಸೂಪರಾ? ಗುರು ತಿಂಡಿ ಹೆಂಗೆ ಇದು ಗುರು? ನನಗೆ ಗೊತ್ತಿಲ್ಲ ಸರ್, ತಿನ್ಬೇಕು. ಇನ್ನೂ ತಿಂದಿಲ್ವಾ? ನೋಡಿ ಗಾಯ್ಸ್, ನನ್ನ ಮಗನ ಇನ್ನೂ ತಿಂದಿಲ್ಲ. ಅವರೆಲ್ಲ ಕೇಳಿ, ಅದನ್ನೆಲ್ಲ ಕೇಳಲೆ ಗುರು, ನೀನು ತಿನ್ಬೇಕು ಗುರು ಫಸ್ಟು. ತಿನ್ನೋಣ ಫಸ್ಟ್, ಇವರೆಲ್ಲ ತಿನ್ಕೊಳ್ಳಿ. ಹೆಂಗಿದೆ ಮಗ? ನೀನು ಮಾತಾಡ್ಸೋದೇ ಇಲ್ಲ ಕಣ. ಯಾಕೆ ಹೇಳೋ? ನೀನು ಮಾತಾಡೋದಿಲ್ಲ, ಅದಕ್ಕೆ ಹೆಂಗೆ ಮಾತಾಡ್ತಾರ ಅಂತ ಹೇಳಿದ್ದು. ಊಟ ಮಾಡ್ತದೆ ತಾಯಿಗೆ ಕೈ ಮುಗಿಸಿ. ಮಗ ಹುಡುಗ ನಾಚ್ಕೋತಾ ಇದೆಯಾ ತಿಂಡಿಗೆ? ತುಂಬ ನಾಚ್ಕೊಳ್ಳೋ ಸ್ವಭಾವ ಇದು, ಏನು ಮಾಡೋಕ್ಕಾಗಲ್ಲ. ಹುಡುಗಿ ಆಗಬೇಕಾಯ್ತು, ಹುಡುಗ ಆಗೋಲ್ಲ ಅಷ್ಟೇ. ಹುಡುಗಿ ಆಗಿರೋ ನಾನೇ ಎತ್ತಾಕೊಂಡೋಗಿ ಮದುವೆ ಆಯ್ತಿದ್ದೆ. ಹುಡುಗಿಯರ ಲಿಸ್ಟ್ ಅಲ್ಲಿ ಹೊಸ ಹುಡುಗಿ ಬಿಳಿರಂಗಸ್ವಾಮಿ ಬೆಟ್ಟ ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಅಲ್ಲಿ ಟೋಲ್ ಕಟ್ಟಬೇಕು ಫಾರೆಸ್ಟ್ ಎಂಟ್ರಿಗೆ. ಸೊ ನಮ್ಮ ಗೈಸಲ್ಲೆಲ್ಲ ಇಲ್ಲೇ ಇದ್ದಾರೆ, ನೋಡ್ಬೋದು. ಸೊ ನಮ್ಮ ಬೈಕ್ಸ್ ಎಲ್ಲ ಇಲ್ಲೇ ಇದೆ. ಇವಾಗ ಹೊರಡೋ ಟೈಮು, ಹೊರಡೋಣ ಬನ್ನಿ. ಫಾರೆಸ್ಟ್ ರೂಟ್ ಸಾಕಾಗಿರುತ್ತೆ, ಬಟ್ ಬೇಸಿಗೆ ಕಾಲ, ಬಟ್ ನೋಡೋಣ
ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ಬಂದು ಕೇಗುಡಿ ರೀಚ್ ಆಗಿದ್ದೀರಿ. ನೋಡಿ ಇದೇ ಕೇಗುಡಿ ಪ್ಲೇಸು. ಮುಂಚೆ ಎಲ್ಲ ಆನೆ ಇತ್ತು, ಈಗ ಆನೆ ಯಾವುದೂ ಇಲ್ಲ, ಮತ್ತು ಸಫಾರಿನೂ ಇಲ್ಲ. ಸಫಾರಿಗೆ ಹೋದರೂ ಈ ಕಾಡಲ್ಲಿ ಏನು ಸಿಗಲ್ಲ ಅಂತಂತ ಹೇಳ್ತವ್ರೆ. ಬಟ್ ಇದ್ರೆ ಲಕ್ಕು ಅಂತ ಹೇಳ್ತವ್ರೆ. ಯಾರನ್ನ ಬರೋರಿದೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ, ಓಕೆನಾ? ನೋಡಿ ನಮ್ಮ ಗಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಬೇಡ ಬೇಡ ಯಾರಿಗೇನು ಬೇಜಾರಾಗಿಲ್ಲ ಅಲ್ವಾ? ಎಸ್ಪೆಷಲಿ ಎಲ್ಲರಿಗೂ ಹೊಸಬ್ರಿಗೂ ಕೇಳ್ತಾ ಇದ್ದೀನಿ, ಹಳಬ್ರಿಗೂ ಕೇಳ್ತಾ ಇದ್ದೀನಿ. ಓಕೆನಾ? ಬೇಜಾರಾಗಿರೋ ಹೇಳಿ ಹಿಂಗಾಯ್ತು, ಹಿಂಗೆ ಮಾಡ್ಕೊಳ್ಳಿ ಬ್ರೋ, ಹಿಂಗೆ ಚೇಂಜಸ್ ಇದೆ, ಹಿಂಗೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ ಬ್ರೋ. ಯಾರಿಗೂ ಏನೂ ಇಲ್ಲ ತಾನೆ? ಎಲ್ಲರಿಗೂ ಖುಷಿ ಅನಿಸ್ತಾ? ಬಂದಿದ್ದಕ್ಕೂ ಖುಷಿ ಅನಿಸ್ತಾ? ರೈಡ್ ಎಲ್ಲ ಚೆನ್ನಾಗಿತ್ತಾ? ಇನ್ನೂ ಮುಂದೆ ರೈಡ್ಸ್ ಇದೆ, ತುಂಬ ಪ್ಲ್ಯಾನ್ ಇದೆ. ಈ ರೈಡ್ ಮುಗಿದು ಇನ್ನೊಂದು 2 ಡೇಸ್ಗೆ ತಿರ್ಗಾ ನೆಕ್ಸ್ಟ್ ಮಂತ್ ರೈಡ್ ಪ್ಲ್ಯಾನು ಆಗಿದೆ, ಅದನ್ನು ರಿವ್ಯೂ ಮಾಡ್ತೀವಿ. ಓಕೆನಾ? ಆದಷ್ಟು ಸೇಫಾಗಿ ರೈಡ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಮ್ಮ ಒಂದು ಟೀಮಿಂದ 3 ಗಿಫ್ಟ್ ಇರುತ್ತೆ. ಸೊ ಗೈಸ್, ಅಲ್ಲಿಂದ ಎಲ್ಲ ಜಾಲಿ ಮಾಡಿಕೊಂಡು ಆರಾಮಾಗಿ ಈಗ ನಾವು ಹೊರಟಿದ್ದೀವಿ. ಈಗ ಬಿಳಿರಂಗನ ಸ್ವಾಮಿ ಬೆಟ್ಟ. ಬನ್ನಿ ಹೋಗೋಣ. ಲೆಟ್ಸ್ ಎಂಜಾಯ್ ದ ರೈಡ್ ಟುಡೇ ಮ್ಯಾನ್. ಬಾರಲ್ಲಿ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸೊ ಗೈಸ್, ಫೈನಲಿ ಬಿಳಿರಂಗನ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ. ಕೇಗುಡಿ ಮುಗಿಸ್ಕೊಂಡು ನೋಡಿ ಆಗಿದ್ರಿ. ಬನ್ನಿ ತಾಯಿ. ಸೊ ಫೈನಲಿ ಎಲ್ಲ ದರ್ಶನ ಆಗಿ ಹೊರಗಡೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಎಲ್ಲರಿಗೂ. ಫಸ್ಟ್ ಟೈಮು 5 ನಿಮಿಷದಲ್ಲಿ ದರ್ಶನ ಆಯಿತು. ಅದು ಸ್ಟೋರಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಇವರು ಪ್ರವೀಣ್ ಅಂತ, ನಾವು ಆಲ್ಮೋಸ್ಟ್ ನಮ್ಮ ಗೈಡ್ನೆಸ್ಸು ಮತ್ತು ಪ್ರತಿಯೊಂದು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಫಾಲೋ ಮಾಡಿ. K42 ರೈಡರ್ ಅಂತ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐತೆ, ಯೂಟ್ಯೂಬ್ ಐತೆ. ಯೂಟ್ಯೂಬ್ K42 ರೈಡರು, ಇನ್ಸ್ಟಾಗ್ರಾಮು ಪ್ರವೀಣ್ ಕುಮಾರ್ 190. ನೈಸ್ ಶಶಾಂಕ್ ಅಂತ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ, ಫಾಲೋ ಮಾಡಿ. ಇವ್ರನ್ನೂ ಫಾಲೋ ಮಾಡಿ, ಇವ್ರನ್ನೂ ಬೆಳೆಸಿ, ನಮ್ಮ ಸ್ನೇಹಿತರು. ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಅದೃಷ್ಟ ಹೆಂಗಿತ್ತು ಅಂತ ಅಂದರೆ, ನಾವು ಪ್ರಸಾದ ಟೈಮ್ ಬಂದಿರೋದ್ರಿಂದ ಸೊ ಪ್ರಸಾದ ಕೊಟ್ಟಿದ್ದಾರೆ. ನೋಡ್ಬೋದು, ಅನ್ನ ಸಾಂಬಾರು ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಸೊ ಒಳ್ಳೆ ಅದೃಷ್ಟ ಮಾಡಿದ್ದೀವಿ ಗುರು. ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪ್ರಸಾದನೂ ಸಿಕ್ತು. ಪ್ರಸಾದ ತಿನ್ಕೊಂಡು ಇವಾಗ ವ್ಯೂ ಪಾಯಿಂಟ್ ನೋಡ್ಕೊಂಡು, ವ್ಯೂ ಪಾಯಿಂಟ್ ಇನ್ನೂ ನೋಡಿಲ್ಲ ಆ್ಯಕ್ಚುಲಿ. ವ್ಯೂ ಪಾಯಿಂಟ್ ನೋಡಿಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ಮುಂದೆ ಯಾವ್ದಾನ ಒಂದು ಪ್ಲೇಸಸ್ ಇದ್ದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಫಸ್ಟು ಪ್ರಸಾದ ತಿನ್ನೋಣ ಬನ್ನಿ. ಹೊಟ್ಟೆ ಸಿದೈದು ಡ್ರೈ ತಿಂದಿದ್ದು. ಸೊ ಗೈಸ್, ಪ್ರಸಾದನ ತಿನ್ನೋಷ್ಟು ಹಾಕೊಳ್ಳಿ, ದಯವಿಟ್ಟು ಈ ಥರ ವೇಸ್ಟ್ ಮಾಡಿಬಿಡಿ ಗೈಸ್. ಹೊಟ್ಟೆ ಉರಿತದೆ. ಒಬ್ಬ ರೈತರು ಕಷ್ಟಪಡೋದೇ ಅನ್ನಗೋಸ್ಕರ. ನೋಡಿ, ಈ ಥರ ಎಲ್ಲ ಚೆಲ್ಲರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಕೆಲವೊಬ್ಬರೆಲ್ಲ ಪ್ರಸಾದ ಎಲ್ಲರೂ ವಾಪಸ್ ಹೋಗ್ತಾರೆ ಗೈಸ್. ಸೀರಿಯಸ್ಲಿ ನಾನು ನೋಡಿದ್ದೀನಿ, ಪ್ರಸಾದ ಎಲ್ಲರೂ ವಾಪಸ್ ಹೋಗುತ್ತೆ. ಬಟ್ ನೋಡಿ ಎಷ್ಟು ಚೆಲ್ಲಿದ್ದಾರೆ. ದಯವಿಟ್ಟು ಯಾರೋ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ವ್ಯೂ ನೋಡಿ ಗಾಯ್ಸ್, ವ್ಯೂ ಏನು ಮೈಲಾಗಿದೆ ಹೇಳಿ. ಸಿಕ್ಸಿ ಮಾತ್ರ ಸೊ ಕೇಗುಡಿ ಬಿಟ್ಟು ಒಂದು ಸ್ಟಾಪ್ ಹಾಕಿದ್ದು ಗೈಸ್. ಇಲ್ಲಿ ಹತ್ತತ್ರ ಮಳವಳ್ಳಿ ಒಂದು 14 ಕಿಲೋಮೀಟರ್ ಸ್ಟಾಪ್ ಆಗ್ತಿದ್ವಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಏನೋ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಆಗಿ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆಡೋ ಟೈಮ್ ಒಂದು ಆದರೂ 4:30 ಆಗಿದೆ. ನೀವು ಹೋಗೋಣ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಚಲಂಗೆ ಗೈಸ್. ಸೊ ಫೈನಲಿ ಮನೆ ರೀಚ್ ಆಗಿದ್ದೀನಿ ಗೈಸ್. ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿದೆ. ಸೊ ಇಷ್ಟು ಹೇಳ್ತಾ ಮುಂದಿನ ವ್ಲಾಗ್ ಸಿಗೋಣ. ಅಲ್ಲಿ ಗಂಟೆ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನೆಕ್ಸ್ಟ್ ರೈಡಲ್ಲಿ ಬೇಗ ಸಿಗುವ.